ಈಗ ನಾವು ಒಂದು ಹೆಲ್ತ್ ಸಮೀಕ್ಷೆಯನ್ನು ಅಥವಾ ಆರೋಗ್ಯ ಸಮೀಕ್ಷೆಯನ್ನು ತಗೊಂಡ್ರೆ ಎಲ್ಲ ಬ್ರಾಹ್ಮಣರಲ್ಲಿಯೂ ಸಹ ದೀರ್ಘಕಾಲೀನ ಕಾಯಿಲೆಗಳು, ಅದು ಡಯಾಬಿಟಿಸ್ ಇರಬಹುದು ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಇರಬಹುದು, ಗಂಟು ನೋವುಗಳಿರಬಹುದು, ಇಂತಹ ಎಲ್ಲ ಕಾಯಿಲೆಗಳಿಗೆ ಕಾರಣರಾಗ್ತಾ ಇದ್ದೇವೆ. ಯಾಕಂತಂದ್ರೆ ನಾವು ನಮ್ಮ ಆಚಾರ ವಿಚಾರಗಳನ್ನ ಮರೆತು ವಿದೇಶಿಯರ ಅಥವಾ ನೆರೆಹೊರೆಯವರ ಆಚಾರ ವಿಚಾರಗಳನ್ನು ಅನುಸರಿಸಿಕೊಂಡು ಬಂದಿರುವಂಥದ್ದು. ಸ್ವಾಮಿ ವಿವೇಕಾನಂದರು ಒಂದ್ಸಲ ಹೋದಾಗ ಅವ್ರ ಹತ್ರ ಕೇಳಿದ್ರಂತೆ, ಸ್ವಾಮಿ ನಮಗೆ ಇವತ್ತು ನಡೆಯುತ್ತಿರುವಂತಹ ಒಂದು ವಿಪ್ರ ಸಮಾವೇಶದ ಎರಡನೆಯ ವಿಚಾರಗೋಷ್ಠಿಯ ಬ್ರಾಹ್ಮಣರ ಸವಾಲುಗಳು ಎನ್ನುವಂತಹ ವಿಚಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಿದ್ವಾಂಸರಾದಂಥ ಹಿರಿಯರಾದಂಥ ಡಾಕ್ಟರ್ ಶಂಕರ್ ಭಟ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಟಿ.ಎನ್. ಭಟ್ ನಡಿಗೆ ಮನೆಯವರೇ, ಮಿತ್ರರಾದಂಥ ರಾಘು ಭಟ್ರೆ, ಶ್ರೀಯುತ ಆರ್ ವಿ ಹೆಗಡೆಯವರೇ, ಸಭೆಯಲ್ಲಿ ಆಸೀನರಾದಂಥ ವಿಪ್ರ ಸಮಾಜದ ಬಹುಶಃ ಹವ್ಯಕರೇ ಹೆಚ್ಚು ಕೂತ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವಿಪ್ರ ಸಮಾಜದ ಎಲ್ಲ ಬಂಧು ಭಗಿನಿಯರೇ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇಂಥ ಒಂದು ಉದಾತ್ತವಾದಂತಹ ಸಂದೇಶವನ್ನು ಜಗತ್ತಿಗೆ ನೀಡಿರುವಂತಹ ಪರಂಪರೆಯಲ್ಲಿ ಬಂದವರು ನಾವು. ಜಗತ್ತಿಗೆ ಬುದ್ಧಿಶಕ್ತಿಯ ಪ್ರಚೋದನೆಗೆ ಗಾಯತ್ರಿ ಮಂತ್ರವನ್ನು ಉಪದೇಶವನ್ನು ಕೊಟ್ಟಿರುವಂತಹ ಒಂದು ಪರಂಪರೆ ನಮ್ಮದು. ಒಪ್ಪುತ್ತೀರಾ ಇದನ್ನ ಎಲ್ಲರೂ? ಇಂಥ ಒಂದು ಸಮಾಜದಲ್ಲಿ ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂದರೆ, ಬ್ರಾಹ್ಮಣರ ಸವಾಲುಗಳು ಅಂತ ಚರ್ಚೆಯ ವಿಷಯವನ್ನು ಮಾಡಲಿಕ್ಕಿದ್ದೇವೆ. ಬಹುಶಃ ಕುಳಿತಿರುವಂಥ ಎಲ್ಲರೂ ನೀವು ಒಪ್ಕೋತೀರ ಅಂತ ತಿಳ್ಕೊಂಡಿದ್ದೇನೆ. ಬ್ರಾಹ್ಮಣರಿಗೆ ಸವಾಲು ಇದೆಯಾ ಅಂತ ನಾನು ಕೇಳಿದ್ರೆ ಹೌದು ಹೇಳ್ತೀರಾ, ಇಲ್ಲ ಹೇಳ್ತೀರಾ? ಸವಾಲುಗಳು ಇದೆಯಾ ಅಥವಾ ಇಲ್ವಾ? ಇದೆ. ಸರಿ. ಆದರೆ ಬಹಳ ದುರಂತ ಅಂದರೆ, ನಾವು ಏನನ್ನ ಜಗತ್ತಿಗೆ ಕೊಟ್ಟಿದ್ದೇವೋ ಸರ್ವೇ ಭವಂತು ಸುಖಿನ, ಎಲ್ಲರ ಒಳಿತಿಗೋಸ್ಕರ ಈ ಸಮಾಜ ಅನಾದಿ ಕಾಲದಿಂದ ಕೆಲಸ ಮಾಡ್ಕೊತ ಬಂದಿದೆ. ಬ್ರಾಹ್ಮಣ್ಯ ಹೇಳುವಂಥದ್ದು ಪ್ರಾಯಶಃ ಅಥವಾ ಋಷಿ ಮುನಿಗಳು ಜಗತ್ತಿಗೆ ಮಾಡಿ ತೋರಿಸಿದ್ರು. ಬ್ರಾಹ್ಮಣ್ಯ ಅಂದ್ರೆ ಏನು? ಗೀತೆಯಲ್ಲಿ ಕೂಡ ಕೃಷ್ಣ ಅದನ್ನೇ ಹೇಳ್ತಾರೆ. ಯಾರು ಬ್ರಾಹ್ಮಣರು? ಬಹುಶಃ ನಾನು ಯಾವುದೋ ಒಬ್ಬ ಬ್ರಾಹ್ಮಣ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿಂದ ನಾನು ಬ್ರಾಹ್ಮಣನಾಗ್ತೇನೋ, ಅಥವಾ ಜೀವನದಲ್ಲಿ ನನ್ನ ನಡೆ ಮತ್ತು ನುಡಿಯಲ್ಲಿ ಬ್ರಾಹ್ಮಣ್ಯವನ್ನು ನಾನು ಅನುಕರಣೆ ಮಾಡಿದ್ದೇನೋ? ಹಿಂದೆ ಬ್ರಾಹ್ಮಣರು ಅಂದ್ರೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಹವ್ಯಕ ಪರಂಪರೆಯಲ್ಲಿ ಇದು ಋಷಿ ಮತ್ತು ಕೃಷಿ ಪ್ರಧಾನವಾದದ್ದು. ಒಪ್ಪತ್ತೀರ ಇದನ್ನ? ಋಷಿ ಮತ್ತು ಕೃಷಿ ಎರಡು ಪರಂಪರೆ ನಮ್ಮದು. ಭಗವಂತ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಯಾರು ಬ್ರಾಹ್ಮಣರಪ್ಪ ಅಂದ್ರೆ ಚಾತುರ್ವರ್ಣಂ ಮಯಾ ಕೃತ್ಯ ಹೇಳುವಂಥದ್ರಲ್ಲಿ ಅವನು ಹೇಳ್ತಾನೆ, ನನ್ನ ಮುಖ ಅಥವಾ ನನ್ನ ದೇಹದ ಮೇಲ್ಭಾಗ ಮೆದುಳು ಯಾರ್ಯಾರು ಜ್ಞಾನಿಗಳೋ ಅವರೆಲ್ಲರೂ ಬ್ರಾಹ್ಮಣರು. ಜ್ಞಾನ ಅಂದ್ರೆ ಏನು? ಹಾಗಾದ್ರೆ ಜ್ಞಾನ ಅಂದ್ರೆ ಏನು? ನಾವೆಲ್ಲರೂ ಹುಟ್ಟಿದ ಕೂಡ ಜ್ಞಾನಿಗಳಾಗ್ತೇವೋ? ಜನ್ಮತ ಜಾಯತೆ ಶೂದ್ರ ಅಂತ ಹೇಳಿದವರು. ನಾವೆಲ್ಲರೂ ಹುಟ್ಟಿದಾಗ ನಮ್ಗೆ ಯಾವ ಸಂಸ್ಕಾರ ಇರೋದಿಲ್ಲ ರೀ. ನಾನು ಅಕಸ್ಮಾತಾಗಿ ಒಂದು ಕುಟುಂಬದಲ್ಲಿ ಒಂದು ತಾಯಿ ಹೊಟ್ಟೆ ನಾನು ಹುಟ್ಟಿರ್ತೇನೆ, ಅದರಿಂದ ನಾನು ಬ್ರಾಹ್ಮಣ ಅಂತ ಹೇಳಿಸ್ಕೊಳ್ತೇನೋ, ಅಥವಾ ನಾನು ಮಾಡುವಂಥ ಸಂಸ್ಕಾರದಿಂದ ಹೇಳಿಸ್ಕೊಳ್ತೇನೋ? ಭಗವಂತ ಅದಕ್ಕೆ ಹೇಳ್ತಾನೆ, ಯಾರು ಜ್ಞಾನಿಗಳೋ, ಜ್ಞಾನಿಗಳಂದ್ರೆ ಯಾರಪ್ಪ ಅಂದ್ರೆ ಯಾರು ಜಗತ್ತಿಗೆ ಅವರೂ ಆನಂದದಿಂದಿದ್ದು ಬಾಹ್ಯ ಪ್ರಪಂಚದ ಎಲ್ಲ ಇಂದ್ರಿಯ ಸುಖಗಳನ್ನು ನಿಗ್ರಹಿಸಿ ಒಳಗೆ ಹೃದಯದಲ್ಲಿ ತುಂಬಾ ಆನಂದದಿಂದ ಜೀವನವನ್ನು ನಡೆಸುವಂತ ಯೋಗಿಗಳು ಬ್ರಾಹ್ಮಣರು. ಸಹಿಸ್ಕೊಂಡಿದ್ದೇವಲ್ಲ, ಗರಿಕೆಯ ಹುಲ್ಲಿನ ಹಾಗೆ ಎಷ್ಟು ಮೆಟ್ಟಿದ್ರು ಚಿಗುರ್ತಾ 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 ಇದ್ದದ್ದಿದ್ರೆ ಬ್ರಾಹ್ಮಣರೇ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಒಂದು ಸಾಮರ್ಥ್ಯ ಹೇಗಿದೆ ನಮ್ಮದು ಅಂತಂದ್ರೆ,
ಜಗತ್ತಿನಲ್ಲಿ ಅನೇಕರು ನಮ್ಮ ಬಗ್ಗೆ ಒಂದು ವಿಸ್ಮಯವನ್ನು ಇಟ್ಟುಕೊಂಡಿದ್ದಾರೆ, ಒಂದು ಭಯವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಆನೆಗಳಿಗೆ ಬುದ್ಧಿ ಕಡಿಮೆ, ಸರ್ಪಗಳಿಗೆ ನಿದ್ರೆ ಹೆಚ್ಚು, ಬ್ರಾಹ್ಮಣರಿಗೆ ಸಂಘಟನೆ ಇಲ್ಲ, ಇದು ಲೋಕೋಪಕಾರಕ್ಕೆ ಇದ್ದದಂತೆ. ಈಗ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು? ನಾವು ಸಂಘಟಿತರಾದ್ರೆ ಕೆಲವರಿಗೆ ಸಮಸ್ಯೆ ಉಂಟು ಅಂತ. ಇದು ವ್ಯಂಗ್ಯ ಇರಬಹುದು, ಆದ್ರೆ ಇದರಲ್ಲಿ ಸತ್ಯನೂ ಇದೆ, ಇಲ್ಲ ಅಂತಲ್ಲ. ಬ್ರಾಹ್ಮಣರಲ್ಲಿ ಸಂಘಟನೆ ಇಲ್ಲ ಅನ್ನೋದಕ್ಕೆ ಅನೇಕ ಕಥೆಗಳೆಲ್ಲ ಹುಟ್ಟಿವೆ. ನಿಮ್ಗೆ ಗೊತ್ತಿರ್ಬೇಕು, ಪರಶುರಾಮನ ಶಾಪ ಉಂಟು ಅಂತ ನಮ್ಮಲ್ಲೆಲ್ಲ ಪ್ರಸಿದ್ಧಿ ಅದು. ಅದರ ಆರಂಭದಿಂದಲೂ ಅದು ಒಂದು ವಿಷಯ. ಇವತ್ತು ಶಂಕರ ಭಟ್ರ ಅಧ್ಯಕ್ಷತೆಯಲ್ಲಿ ಇದು ನಡೀತಾ ಇದೆ. ನಾನು ಶಂಕರ ಭಟ್ರ ಹತ್ರ ಕೇಳಿದೆ ಬರುವಾಗ, ನಾನು ಏನು ಮಾತಾಡಬೇಕು ಅಂತ. ಓಹೋ, ನಾ ಇದು ಮಾತಾಡಬೇಕಾ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬೇರೆ ಆಲೋಚನೆ ಮಾಡಿದ್ದೆ. ಸಂಪ್ರದಾಯ ಅಂತ ಹೇಳುವಾಗ ಬಹುತೇಕ ರಾಮಾನುಜ ಸಂಪ್ರದಾಯವೋ ಮತ್ತೊಂದು ನಮ್ಮ ತ್ರಿಮಂತಸ್ಥರ ಸಂಪ್ರದಾಯವೋ ಅಂತ. ಇದು ಸಂಪ್ರದಾಯ ಅದು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಬ್ರಾಹ್ಮಣರು ಏನಾಗಿದ್ದೇವೆ ಅಂತ ಒಂದು ಪುನರ್ಮನನ ಮಾಡುವುದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಈಗ ಬ್ರಾಹ್ಮಣರು ಎಷ್ಟರ ಮಟ್ಟಿಗೆ ಬ್ರಾಹ್ಮಣ್ಯವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾದ್ರೆ ಯಾವುದು ಬ್ರಾಹ್ಮಣ್ಯ? ಇದು ಪ್ರತಿ ಕ್ಷಣಕ್ಕೆ ವಿಮರ್ಶಿಸಬೇಕಾದ ವಿಷಯ. ಕಳೆದ ವೇದಿಕೆಯಲ್ಲಿ ಅನೇಕರು ಬಹಳ ಪಾಯಿಂಟ್ಸ್ ಅಷ್ಟೇ. ಅದಕ್ಕೆ ಅಶೋಕ್ ಕರ್ನಾಡಿ ಅವರು 2-3 ಪಾಯಿಂಟ್ಸನ್ನು ಟಚ್ ಮಾಡಿದ್ದಾರೆ. ಒಂದು ದೊಡ್ಡ ಅಪಾಯ ಇವತ್ತು ಬಂದಿರುವಂಥದ್ದು ಏನು ಅಂತಂದರೆ, ಡೆಫಿನೇಷನ್ ಅಭಿವೃದ್ಧಿ ಹೇಳುವಂಥ ವ್ಯಾಖ್ಯಾನ ತನಾನುದಾನ ಅಂತ ಹೇಳುವಂಥದ್ದು. ತಲೆಯ ಆಧಾರದ ಮೇಲೆ ಅಭಿವೃದ್ಧಿ, ಜನಸಂಖ್ಯೆಯ ಆಧಾರದ ಮೇಲೆ ಅಭಿವೃದ್ಧಿ. ಉತ್ತರ ಕನ್ನಡದಂಥ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಭೌಗೋಳಿಕವಾದಂಥ ವೇಟೇಜ್ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ತಲೆಗಳ ಮೇಲೆ ಅಭಿವೃದ್ಧಿ, ಸಂಖ್ಯೆಯ ಮೇಲೆ ಅಭಿವೃದ್ಧಿ. ಯಾರ ಸಂಖ್ಯೆ ಹೆಚ್ಚಿದೆಯೋ ಅವ್ರಿಗೆ ಅಭಿವೃದ್ಧಿ. ನಮಗೆ ದೊಡ್ಡ ಅಪಾಯ ಬಂದಿರುವಂಥದ್ದು ಜನಗಣತಿ. ಜನಗಣತಿಯಲ್ಲಿ ಆದಂಥ ಅಪಾಯ ಯಾರೂ ಸಹಿತ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಕೆಲವು ಸಮಾಜದವರು ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ತಮ್ಮ ಸಮುದಾಯಕ್ಕೆ ಹೆಚ್ಚು ಲಾಭ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರಲ್ಲಿರುವಂಥ ಸಣ್ಣ ಸಣ್ಣ ಎಲ್ಲ ಗುಂಪುಗಳನ್ನು ಸೇರಿಸಿ ಒಂದನ್ನು ಮಾಡಿದ್ದಾರೆ, ದೊಡ್ಡ ಸಮುದಾಯ ಮಾಡಿದ್ದಾರೆ. ದುರ್ದೈವದಿಂದ ಬ್ರಾಹ್ಮಣರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಅಂತಂದರೆ, ಬ್ರಾಹ್ಮಣರು ಇರುವಂಥದ್ದೇ 1%, 2%, 10% ಅಂತ ಹೇಳ್ತೇವೆ. ನಮ್ಮಲ್ಲಿರುವಂಥ ಬ್ರಾಹ್ಮಣರಲ್ಲಿ ಹವ್ಯಂಗ ಬ್ರಾಹ್ಮಣ ಬೇರೆ, GSB ಬ್ರಾಹ್ಮಣ ಬೇರೆ, ಅಕ್ಕಸಾಲಿದ ಬ್ರಾಹ್ಮಣ ಬೇರೆ, ಬೇರೆ ಬೇರೆ ಮಾಧ್ವ ಬ್ರಾಹ್ಮಣ ಬೇರೆ, ಈ ಥರ ಮಾಡಿ 0.1 ಅಥವಾ 0.1 ಒಳಗಡೆ ಬರುವಂಥ ಜನಸಂಖ್ಯೆಯನ್ನು ಮಾಡಿಟ್ಟಿದ್ದಾರೆ. ನಾಳೆ ಅದು ಇನ್ನೂ ಪ್ರಕಟ ಆಗಿಲ್ಲ. ನಮ್ಮ ಸಂಖ್ಯೆನೇ ಇಲ್ಲ ಕರ್ನಾಟಕದಲ್ಲಿ. ಯಾವುದಾದ್ರೂ ಸಂಖ್ಯಾಧಾರಿತವಾದಂಥ ನಮಗೆ ಬೆಂಬಲ ಬೇಕು ಅಂತಂದ್ರೆ ನಾವು ಲೆಕ್ಕಕ್ಕಿಲ್ಲದೆ ಇದ್ದವರು ಆ ಲೆಕ್ಕದಲ್ಲಿ ನಾವಿದ್ದೇವೆ. ಹಾಗಾದರೆ ನಾವೇನು ಮಾಡಬೇಕು ಈ ಸಂದರ್ಭದಲ್ಲಿ? ಸರ್ಕಾರದ ವತಿಯಿಂದಲೂ ಯಾವ್ಯಾವುದೋ ಕಾರಣಕ್ಕಾಗಿ ಎಲ್ಲ ಒಡೆದು ಚದುರು ಹೋದರೂ ಸಹಿತ ನಾವೆಲ್ಲರೂ ಬ್ರಾಹ್ಮಣರು ಒಂದು ಹೇಳುವಂಥದ್ದನ್ನು ಮಾಡಿಕೊಳ್ಳದೆ ಇದ್ದರೆ ಸಂಖ್ಯಾಬಲ ಇಲ್ಲದೆ ಇರತಕ್ಕಂಥ ನಾವು ಶಕ್ತಿಹೀನರಾಗ್ತೇವೆ. ಆ ಕಾರಣಕ್ಕಾಗಿ ನಮ್ಮ ಸಂಘಟನೆ, ನಮ್ಮ ಈ ಒಂದು ಏನು ಹಾರನಹಳ್ಳಿಯವರ ನೇತೃತ್ವದ ನಾಯಕತ್ವದ ಈ ಒಂದು ಅತಿ ಜಾಗೃತಿಯನ್ನು ಉಂಟು ಮಾಡುವಂಥ ಜವಾಬ್ದಾರಿಯ ಸಂಘಟನೆ ಇದೆ. ಇಡೀ ಕರ್ನಾಟಕದ ಬ್ರಾಹ್ಮಣರನ್ನು ಒಂದು ಮಾಡಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೇವೆ ಹೇಳೋದನ್ನು ಪ್ರತಿಪಾದನೆ ಸಾಬೀತು ಮಾಡುವಂಥದ್ದು ಅವಶ್ಯಕತೆ ಇದೆ. ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು, ಕನ್ನಡ ನಾಡು ಕಂಡಂಥ ಒಬ್ಬ ಹಿರಿಯರಲ್ಲಿ ಹಿರಿಯ ವಕೀಲರಾಗಿರ್ತಕ್ಕಂಥ ಅಶೋಕ್ ಕರ್ನಾಡಿಯವರೇ, ಸ್ನೇಹಿತ ಶಶಿಭೂಷಣ್ ಅವರೇ, ಪ್ರಮೋದ್ ಹೆಗಡೆಯವರೇ, ವೇದಿಕೆ ಮಿತ್ತಂಥ ಬ್ರಾಹ್ಮಣ ಸಮುದಾಯದ ಎಲ್ಲ ಮುಖಂಡ, ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಶ್ರದ್ಧೆ ಎತ್ತಾ ಇದ್ದೇವೆ, ಮಾಧ್ಯಮದ ಗೆಳೆಯರೇ. ಅಶೋಕ್ ಕರ್ನಾಡಿಯವರು ಸಂಘಟನೆಯ ಅನುಭವದ ಆಧಾರದ ಮೇಲೆ ಮತ್ತು ಪ್ರಸ್ತುತ ಬ್ರಾಹ್ಮಣರ ಪ್ರೀತಿಯ ಬಗ್ಗೆ ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಬೇಕಂತ ಅನೇಕ ಅಂಶಗಳನ್ನು ನಮ್ಮ ಕಡೆ ಮುಂದೆ ಬಿಚ್ಚಿಟ್ಟಿದ್ದಾರೆ.
ನನ್ನ ಅನುಭವದಲ್ಲಿ ಎಲ್ಲಿ ಬ್ರಾಹ್ಮಣರ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ಬ್ರಾಹ್ಮಣರು ಸಂಘಟಿತರಾಗ್ತಾರೆ. ಎಲ್ಲಿ ಬ್ರಾಹ್ಮಣರೇ ಜಾಸ್ತಿ ಇದ್ದಾರೆ ಅಲ್ಲಿ ಸಂಘಟನೆ ವಿಘಟಿತ ಆಗ್ತದೆ ನಾನು ನೋಡಿದ್ದೇನೆ. ನಾನು ಸಚಿವನಿದ್ದಂಥ ಕಾಲದಲ್ಲಿ ಕೋಲಾರಕ್ಕೆ ಹೋದರೆ, ಮಂಡ್ಯಕ್ಕೆ ಹೋದರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ, ತಾಲೂಕಾ ಪ್ರದೇಶಕ್ಕೆ ಹೋದಾಗ ನಾವು ಬ್ರಾಹ್ಮಣರು ಸರ್ ಹೇಳ್ಕೊಳ್ಳೋದಕ್ಕೆ ಭಾಳ ಗರ್ವದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಅನೇಕ ಜನರನ್ನ ಕಾಣ್ತಿದ್ದೆ. ನಾವೆಲ್ಲಿ ಬಲಿಷ್ಠವಾಗಿದ್ದೇವೆ, ನಮ್ಮದೇ ತಾಲೂಕು ನಮ್ಮದೇ ಪ್ರದೇಶ ನಾವೆಲ್ಲ ನೋಡ್ತೇವೆ, ಸಾಕಷ್ಟು ಆರ್ಥಿಕವಾಗಿ ಗಟ್ಟಿ ಇದ್ದೇವೆ. ಭಗವಂತ ನಮ್ಮನ್ನು ಆರ್ಥಿಕವಾಗಿ ಎಷ್ಟು ಚೈತನ್ಯಶೀಲಾಗಿ ಇಟ್ಟಿದ್ದಾನೆ. ಆದರೆ ಸಮಾಜಕ್ಕೆ ನಾವೇನು ಮಾಡಬೇಕಿತ್ತು ಅನ್ನೋದು ತಿಳ್ಕೊಳ್ಳುವಂಥ ಕನಿಷ್ಠ ಯೋಚನೆ ಮಾಡದೆ ಹೋದಂಥ ಬುದ್ಧಿವಂತ ಸಮುದಾಯ ನಾವು ಆಗಿಬಿಟ್ಟಿದ್ದೇವೆ. ನಾವು ಅವೇ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆ ಬ್ರಾಹ್ಮಣರ ಸಂಖ್ಯೆ ಹೋಲಿಸಿದಾಗ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸಮುದಾಯಕ್ಕೆ ಬೇಕಾದಂಥ ಏನು ಕೊಡುಗೆ ನಾವು ಮಾಡಿಕೊಂಡಿದ್ದೇವೆ, ಕೊಟ್ಟಿದ್ದೇವೆ. ಈ ಲೋಕದಲ್ಲಿ ಯಾವೆಲ್ಲ ಕಾರಣ ಅಂತ ನನ್ನೂ ಸೇರಿದ ಈ ಲೋಕಕ್ಕೆ ನಾವೆಲ್ಲರೂ ಕಾರಣೀಭೂತರಾಗಿದ್ದೇವೆ. ಈ ಸಂಘಟನೆ ಬಲಾಢ್ಯವಾಗಿ ನಿಲ್ಲಬೇಕು, ಬಲಿಷ್ಠವಾಗಿ ನಿಲ್ಲಬೇಕು. ಬ್ರಾಹ್ಮಣ ಹೇಳ್ಕೊಳ್ಳೋದಕ್ಕೆ ಭಯಪಡಬೇಕಂತ ಅವಶ್ಯಕತೆ ಯಾರಿಗೂ ಇಲ್ಲ. ಹೆಸರು ಹೇಳಿದ್ರು ನಮ್ಮ ಸಂಖ್ಯೆ ಕಮ್ಮಿ ಆಗಿದೆ ಅಂತೇಳಿ ಕಮ್ಮಿ ಮಾಡಿದ್ದಾರೆ ಸರ್ಕಾರದವರು ವ್ಯವಸ್ಥಿತವಾಗಿ. ಅದಕ್ಕೆ ನಾವು ಜಾಗೃತರಾಗಬೇಕು. ಎಲ್ಲಿ ನಮ್ಮ ಸಂಖ್ಯೆ ಕಮ್ಮಿ ಮಾಡ್ತಾ ಇದ್ದಾರೆ ಆ ವ್ಯವಸ್ಥೆಯಲ್ಲಿ ನಾವು ಎಚ್ಚೆತ್ತುಕೊಂಡು ನಾವೆಲ್ಲರೂ ಬ್ರಾಹ್ಮಣರು ಅನ್ನುವಂಥ ಒಂದು ಒಗ್ಗಟ್ಟಿನ ಮಂತ್ರವನ್ನು ಸಾರಬೇಕಾಗಿದೆ. ತ್ರಿಮತಸ್ಥರು ಎಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಎಲ್ಲ ಉಪಪಂಗಡದವರು ಒಗ್ಗಟ್ಟಾಗಿ ನಾವು ಸಮಾಜಕ್ಕೆ ಸಂಘಟನೆಯನ್ನು ತೋರಿಸಬೇಕಾಗಿದೆ. ನಮ್ಮ ಮಹಾಸಭಾದ ಘೋಷವಾಕ್ಯವೇ ಸ್ವಾವಲಂಬನೆ, ಸಂಘಟನೆ ಮತ್ತು ಸಂಸ್ಕಾರ. ಸ್ವಾವಲಂಬಿಗಳಾಗಿ ಬದುಕೋದು ನಮ್ಮ ಹಿರಿಯರಿಂದ ಜೀನ್ಸಲ್ಲಿ ಬಂದ್ಬಿಟ್ಟಿದೆ. ನಮ್ಗೆ ಯಾವುದೇ ಮೀಸಲಾತಿ ಅಂದಿನ ಕಾಲದಲ್ಲೂ ಇಂದು ಇಲ್ಲ. ಆದರೂ ನಾವು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೇವೆ. ಕೃಷಿಯೋ, ಪೌರೋಹಿತ್ಯವೋ, ಅಡಿಗೆ ಕೆಲಸವೋ ಏನೋ ಒಂದು ಮಾಡ್ಕೊಂಡು ನಾವು ಬದುಕ್ತಾ ಇದ್ದೇವೆ. ಪರವಲಂಬಿಗಳಾಗಲಿಲ್ಲ ನಾವು. ಸಂಘಟನೆ ಬಹಳ ಕಷ್ಟವಾಗಿದೆ. ಮಹಾಸಭೆ 50 ವರ್ಷದಲ್ಲಿ 45,000 ಮಾತ್ರ ಸದಸ್ಯತ್ವ ಇತ್ತು. ಇದೀಗ 2 ವರ್ಷದಲ್ಲಿ ನಮ್ಮ ಮಹಾಸಭೆಯ ಅಧ್ಯಕ್ಷರು ಮತ್ತು ಎಲ್ಲ ತಂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸುಮಾರು ಒಂದು 25,000 ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಮಾಡಿದ್ದೇವೆ. ಈಗ ನಮ್ಮ ಸದಸ್ಯರ ಸಂಖ್ಯೆ 70,000 ಆಗಿದೆ. ಅದರಲ್ಲಿ ಕನಿಷ್ಠ ಒಂದು 10 ಲಕ್ಷವಾದರೂ ಆದರೆ ವಿಧಾನಸೌಧದಲ್ಲಿ ಕುರಿತಂತಹ ನಮ್ಮನ್ನು ಆಳುವಂತಹ ಯಾರು ರಾಜಕಾರಣಿಗಳಿದ್ದಾರೆ ಅವರಿಗೊಂದು ಎಚ್ಚರಿಕೆ ಗಂಟೆ ಕೊಡಬಹುದು, ನಮ್ಮ ಸಂಖ್ಯೆ ಇಷ್ಟಿದೆ ಅಂತೇಳಿ. ಬ್ರಾಹ್ಮಣರ ಪರವಾಗಿ ಯಾವುದೇ ಪಕ್ಷ ಆಗಲಿ ಯಾವುದೇ ರಾಜಕಾರಣಿಗಳು ಮುಂದಿಂತು ಮಾತಾಡೋದಿಲ್ಲ ನಮ್ಮ ಪರವಾಗಿ. ಅದ್ರಲ್ಲಿ ನಾವು ನೋಡಿದಾಗ ಸ್ವಲ್ಪ ನಮ್ಮ ಪರವಾಗಿ ಮಾತಾಡೋರು ನಮ್ಮ ಯಲ್ಲಾಪುರದ ಶಾಸಕರಾದಂಥ ಶ್ರೀ ಶಿವರಾಮಯ್ಯವರು ಭಾಳಷ್ಟು ಸಂದರ್ಭದಲ್ಲಿ ಮಾಧ್ಯಮದ ಬಂದು ನಮ್ಮ ಪರವಾಗಿ ಮಾತನಾಡಿದ್ದಾರೆ. ಎಲ್ಲರೂ ನಮ್ಮ ಪರವಾಗಿ ನಿಂತರೆ ಇನ್ನೂ ನಮ್ಮ ಸಮಾಜ ಗಟ್ಟಿ ಆಗ್ತದೆ. ಇನ್ನು ಸಂಸ್ಕಾರ, ಇದು ಬಹಳ ಮುಖ್ಯವಾಗಿದ್ದು. ಬ್ರಾಹ್ಮಣ ಸಮಾಜ ಸಂಸ್ಕಾರಯುತವಾಗಿರೋದಕ್ಕೆ ನಮ್ಮನ್ನು ಬ್ರಾಹ್ಮಣ ಅಂತ ಹೇಳಿದ್ರೆ ಹೊರತು ನಾವು ಕುಂಕುಮ ಇಟ್ಟಿದ್ದೇವೆ, ಭಸ್ಮ ಇಟ್ಟಿದ್ದೇವೆ ಅಥವಾ ಮುದ್ರೆ ಹಾಕೊಂಡಿದ್ದೇವೆ ಅಂತ ನಮ್ಮನ್ನು ಬ್ರಾಹ್ಮಣ ಅಂತ ಹೇಳೋದಿಲ್ಲ. ಇಡೀ ಸಮಾಜ ನಮ್ಮ ಸಂಸ್ಕಾರವನ್ನು ಗಮನಿಸ್ತದೆ. ಉದಾಹರಣೆಗೆ ಒಬ್ಬರು ಹೋಟ್ಲಲ್ಲಿದ್ದರೆ ಅವನು ಬ್ರಾಹ್ಮಣ ಹೋಟ್ಲಲ್ಲಿದ್ದಾನೆ, ಅವನು ಪುರೋಹಿತಿಯಲ್ಲಿ ಕಾಫಿ ಕುಡಿತಾ ಇದ್ದಾನೆ, ಅಥವಾ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನಮ್ಮನ್ನು ಇಡೀ ಸಮಾಜ ಗಮನಿಸ್ತಾ ಇರ್ತದೆ. ಅಂದರೆ ಬ್ರಾಹ್ಮಣರು ಹೀಗೆ ಬದುಕಬೇಕು ಅಂತ ಒಂದು ಚೌಕಟ್ಟಿದೆ. ಬ್ರಾಹ್ಮಣ ಒಂದು ಜಾತಿ ಅಲ್ಲ, ಇದೊಂದು ವರ್ಣ. 4 ವರ್ಣದಲ್ಲಿ ಬ್ರಾಹ್ಮಣರಿಗೆ ಮೊದಲನೇ ವರ್ಣವನ್ನು ಕೊಟ್ಟಿದ್ದಾರೆ ಋಷಿಮುನಿಗಳು. ಹಾಗಾಗಿ ಆ ವರ್ಣದ ಚೌಕಟ್ಟಿನಲ್ಲಿ ನಾವು ಬದುಕಬೇಕು ವಿನಃ ನಾವು ಬೇರೆ ಜಾತಿಯವರಿಗೆ ಹೋಲಿಕೆ ಮಾಡಿಕೊಳ್ಬೇಕು. ಕೆಲವರಿಗೆ ಜನಿವಾರವನ್ನು ಹಾಕ್ಕೊಳ್ಳೋದೇ ನಾವು ಬ್ರಾಹ್ಮಣ ಅಂತ ಗೊತ್ತಾಗ್ತದೆ ಅಂತ ಜನಿವಾರ ಮನೆಯಲ್ಲಿಟ್ಟು ಯಾವುದಾದ್ರು ವಿಶೇಷ ಸಂದರ್ಭದಲ್ಲಿ ಕೊಡಬೇಕು ನಮ್ಮ ಜನಿವಾರ ಇವತ್ತು ಹಾಕ್ಸಿ ಅಂತ ಹೇಳುವಂಥ ಪರಿಸ್ಥಿತಿ ನಾವಿದ್ದೇವೆ. ಅದು ಆಗಬಾರ್ದು. ಮತ್ತು ಗುರುರಾಜ್ ಕರ್ಜಿಯವರು ಹೇಳಿದಂಥ ವಿಚಾರವನ್ನು ಅಧ್ಯಕ್ಷರು ಪ್ರಸ್ತಾಪನೆ ಮಾಡಿದರು. ಪ್ರತಿಯೊಂದು ತಾಲೂಕಿನಲ್ಲೂ ನಮ್ಮಲ್ಲಿ ಒಂದು ಸಾಂಸ್ಕೃತಿಕ ತಂಡ ಆಗಬೇಕು. ಒಂದು ಸಂಸ್ಕಾರವನ್ನು ಮುಂದಿನ ಪೀಳಿಗೆಗೆ ಕೊಡುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಜಾಗೃತಿ ಮೂಡಿಸುವಂಥ ಒಂದು ತಂಡ ಪ್ರತಿ ತಾಲೂಕಿನಲ್ಲಿ ಇರಬೇಕು. ಯಾಕೆಂದರೆ ಇವತ್ತು 8ನೇ ವರ್ಷಕ್ಕೆ ಉಪನಯನ ಮಾಡ್ತೇವೆ. ಉಪನಯನ ಆದಮೇಲೆ ಸಂಧ್ಯಾವಂದನೆ ಕಲಿಸೋದು ದೊಡ್ಡ ಕಷ್ಟದ ಕೆಲಸ. ಸಂಧ್ಯಾವಂದನೆ ಕಲಿತ ಮೇಲೆ 1 ವರ್ಷ ಮಾಡೋದು ಒಂದು ದೊಡ್ಡ ಗ್ರೇಟ್. 1 ವರ್ಷ ನನ್ನ ಮಗ ಸಂಧ್ಯಾವಂದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ 1 ವರ್ಷ ಸಂಧ್ಯಾವಂದನೆ ಮಾಡೋದಲ್ಲ. ಬ್ರಾಹ್ಮಣ ಕೊನೆ ಉಸಿರಿರೋ ತನಕನೂ ತ್ರಿಕಾಲ ಸಂಧ್ಯಾವಂದನೆ, ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಬೇಕು. ಮನೆಯಲ್ಲಿ ಅಜ್ಜನ ಕಾಲದಿಂದ ನಮ್ಮಲ್ಲಿ ಸಾಲಿದ ನಾಮ ಶಿವಲಿಂಗ ಎಲ್ಲ ಬಂದಿದೆ. ಇವಾಗ ಏನಾಗಿದೆ ಅಂದರೆ ಎಲ್ಲರೂ ಅವರ ವ್ಯಾವಹಾರಿಕ ನಿಮಿತ್ತವಾಗಿ ನಗರಕ್ಕೂ ಅಥವಾ ವಿದೇಶಕ್ಕೆ ಹೋಗುವವರು
ಮನೆಯಿರುವ ಲಿಂಗವನ್ನು ಎಲ್ಲರೂ ತೊಡಗಿ ಮಠಕ್ಕೆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಈ ಬ್ರಾಹ್ಮಣ ಸಂಘಟನೆಯನ್ನು ಮಾಡಬೇಕು. ಯಾವುದೇ ಒಂದು ಸಮುದಾಯದ ದ್ವೇಷ ಮಾಡ್ತಕ್ಕಂಥ ಪರಂಪರೆ ನಮ್ಮದಲ್ಲ. ನಾವು ಎಲ್ಲ ಸಮುದಾಯದ ಜೊತೆ ಹೊಂದಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ ಇವತ್ತು ಶಿವರಾಮ್ ಹೆಬ್ಬಾರ್ ಅವರು ಶಾಸಕರಾಗಬೇಕಾದ್ರೆ ಬರೀ ಬ್ರಾಹ್ಮಣರ ಮತದಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯದ ಎಲ್ಲರ ಜನರ ಒಂದು ಮೆಚ್ಚುಗೆಯನ್ನು ಗಳಿಸಿ ಅವರು ಪ್ರಜಾಪ್ರಭುತ್ವದಲ್ಲಿ ಚುನಾಯಿತರಾಗಬೇಕಾಗಿದೆ. ಹೀಗೆ ನಾವು ಯಾವುದೇ ವೃತ್ತಿ ಇರ್ಬೋದು, ನಾನು ವಕೀಲ ವೃತ್ತಿ ಇರ್ಬೋದು, ನಾನು ಎಲ್ಲ ಸಮುದಾಯದ ಜೊತೆಗೆ ಕೊಟ್ಟೆ ಕೆಲಸವನ್ನು ನಾವು ಮಾಡ್ತೀನಿ. ಆದರೂ ಸಹ ಕೆಲವು ಸಂದರ್ಭದಲ್ಲಿ ನಮ್ಮನ್ನು ಬ್ರಾಹ್ಮಣರು ಅಂತ ಗುರುತಿಸಿ ಸೂಕ್ತವಾದಂಥ ಸ್ಥಾನಮಾನಗಳಿಂದ ನಮ್ಮನ್ನು ವಂಚಿತರಾಗಿ ಮಾಡತಕ್ಕಂಥ ಒಂದು ಆ ರೀತಿಯಾದಂಥ ಸಂದರ್ಭಗಳು ನಮಗೆ ಕಂಡು ಬರ್ತಾ ಇದೆ. ನಮ್ಮ ಯುವಕರಿಗೆ ಇದ್ರ ಪರಿಣಾಮ ಗೊತ್ತಾಗೋದಿಲ್ಲ. ಅದೆಲ್ಲ ಅನುಭವಕ್ಕೆ ಬರಬೇಕಾದ್ರೆ ನಮ್ಮ ಹಾಗೆ ಒಂದು 50 ವರ್ಷ 60 ವರ್ಷ ಆದಮೇಲೆ ಓಹೋ ಹೀಗೀಗೆ ನಮ್ಮನ್ನು ಬ್ರಾಹ್ಮಣರು ಅಂತಲೇ ಗಣಗಣಿಸ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬರುತ್ತೆ. ನಾವು ಪ್ರಾರಂಭದಲ್ಲಿ ಎಲ್ಲರೂ ಒಂದೇ, ನಾವೆಲ್ಲರೂ ಸಹ ನಾವು ಭೇದ ಭಾವವನ್ನು ಮಾಡಬಾರ್ದು. ಅನೇಕ ಜನ ಬ್ರಾಹ್ಮಣರು ನಾವು ಬ್ರಾಹ್ಮಣರ ಸಂಘಟನೆ ನಾವು ಗುರುತಿಸ್ಕೊಳ್ಳೇಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾರೆ. ಅನೇಕ ಸಾಧನೆ ಇವತ್ತಿನ ದಿನ ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ ಅದು ಸಾಕಷ್ಟು ಕೆಲಸ ನಾನು ಮಾಡಬೇಕಾಗಿತ್ತು. ಅನೇಕ ಪ್ರಮುಖರನ್ನು ಕರೆದು ಒಂದು ಸಭೆಯನ್ನು ನಡೆಸ್ತೆ. ಯಾವಾಗಲೂ ನಾವು ಗಾಯತ್ರಿ ಭವನದಲ್ಲಿ ಬಹಳ ಒಂದು ನಮ್ಮ ಮಡಿವಂತಿಕೆಯಲ್ಲಿ ಕಳಿಸ್ತಕ್ಕಂಥ ಸಭೆಯನ್ನು ನಾನು ಒಂದು ಸೆಂಚುರಿ ಕ್ಲಬ್ಬಲ್ಲಿ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಬೇರೆಯವರು ಬರಲಿ ಅನ್ನೋ ದೃಷ್ಟಿಯಲ್ಲಿ. ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಬಂದರು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬಂದರು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದರು, ಆಮೇಲೆ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು, ಟೆಲಿವಿಷನ್ ಮೀಡಿಯಾದಲ್ಲಿ, ಪತ್ರಿಕೆಯಲ್ಲಿರೋರು ಎಲ್ಲರೂ ಸಹ ಬಂದರು. ಎಲ್ಲ ಸಹ ಬಂದವರು ಸಹ ಒಬ್ಬ IAS ಆಫೀಸರ್ ಹೇಳಿದ್ರು, ನಾನು ಜೀವನ ಇಡೀ ನಾನು ದುರ್ಬಲ ವರ್ಗದವರಿಗೆ ನಾನು ಕೆಲಸವನ್ನು ಮಾಡಿದೆ. ಎಲ್ಲರೂ ಸಹ ನನ್ನನ್ನು ಶೋಷಿತ ವರ್ಗ ಅಂತಲೇ ಭಾವಿಸಿದ್ರು. ಯಾವಾಗ ನಾನು ಬ್ರಾಹ್ಮಣ ಅಂತ ಗೊತ್ತಾಯಿತು ನನಗೆ ಸುಮಾರು ತೊಂದರೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋ ಒಂದು ವಿಷಯವನ್ನು ಹೇಳಿದ್ರು. ಅಂದರೆ ಯಾರು ಬ್ರಾಹ್ಮಣ ಅಂತಲೇ ಗುರುತಿಸ್ಕೊಳ್ಳಿಲ್ವೋ, ಬೇರೆ ದಲಿತರಿಗೋಸ್ಕರನೇ ಕೆಲಸವನ್ನು ಮಾಡಿದ್ರು, ಆ IAS ಆಫೀಸರು ನಿವೃತ್ತಿ ಆದ ಮೇಲೆ ಹೇಳಿದಂಥ ಮಾತು. ನಾನೆಲ್ಲ ಅಂದ್ಕೊಂಡಿದ್ದೆ ಇವರೆಲ್ಲ ಲಿಬರಲ್, ಏನೋ ಒಂದು ರೀತಿಯಾದಂಥ ಎಡಪಂಥೀಯರು ಅಂತ ನಾನು ಭಾವಿಸಿದಂಥ ವ್ಯಕ್ತಿಗಳು ಸಹ ಈ ನಿವೃತ್ತಿ ಆದ ಮೇಲೆ ಅವರು ಹೌದು ಇದು ಬ್ರಾಹ್ಮಣರ ಸಂಘಟನೆ ಆಗಬೇಕು, ಆಗದೆ ಹೋದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳಿದ್ರು. ನಾನು ಈ ಪ್ರಮುಖರ ಒಂದು ಸಭೆಯನ್ನು ಮತ್ತಷ್ಟು ಕರಿಬೇಕಾಗಿತ್ತು, ಆದರೆ ಅದರಲ್ಲಿ ಇನ್ನೂ ಕಾಲಾವಕಾಶ ಕಮ್ಮಿ ಆಗೋದ್ರಿಂದ ನಾವು ಅದನ್ನು ಮಾಡೋದಕ್ಕೆ ಆಗಲಿಲ್ಲ. ಅನೇಕ ಕೆಲಸಗಳನ್ನು ಮಾಡಬೇಕಾದದ್ದು ಬೇಕಾದಷ್ಟಿದೆ. ಮಾಡಿರೋದು ಕೆಲಸವನ್ನು ನಾವು ಮಾಡಿದ್ದೀವಿ. ವೈದ್ಯಕೀಯ ವಿಭಾಗದಲ್ಲಿ ಮೆಡಿಕಲ್ ಹೆಲ್ಪ್ಲೈನ್ ಅಂತ ಮಾಡಿದ್ವಿ. ಕಾನೂನು ವಿಭಾಗದಲ್ಲೂ ಸಹ ಯಾರಿಗೆ ಒಂದು ಲೀಗಲ್ ಏಡ್ ಬೇಕು ಆ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ವಿವಾಹಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಮ್ಯಾಟ್ರಿಮೋನಿಯಲ್ ವಿಂಗ್ ಇದೆ. ಆದರೆ ನಾವು ಉತ್ತರ ಭಾರತದಿಂದ ನಮ್ಮ ಬ್ರಾಹ್ಮಣ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಇನ್ನೂ ಸಾಕಷ್ಟು ಕೆಲಸವನ್ನು ಮಾಡೋದಕ್ಕೆ ಆಗಲಿಲ್ಲ. ಆಲೋಚನೆಯನ್ನು ಮಾಡಿದ್ದೀವಿ. ಯಾವ ನಮ್ಮ ಬ್ರಾಹ್ಮಣ ಮಕ್ಕಳು ಉತ್ತರ ಭಾರತದಲ್ಲಿ ಬಹಳಷ್ಟು ಕಷ್ಟದಲ್ಲಿದ್ದಾರೆ. ನಮ್ಮ ಮಹಿಳಾ ಸಮಾವೇಶಕ್ಕೆ ನಾವು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ನಾನು ಬಂದೇ ಬರ್ತೀನಿ, ಬ್ರಾಹ್ಮಣರ ಒಂದು ಸಮಸ್ಯೆಗಳು ಬೇಕಾದಷ್ಟಿದೆ, ನೀವು ಈ ರೀತಿ ಮಾಡಬೇಕು ಅಂತ ಅನೇಕ ಸಲಹೆಯನ್ನು ಕೊಟ್ಟರು. ಬಟ್ ನಮ್ಮ ಸಮಾವೇಶಕ್ಕೆ ಅವರಿಗೆ ಬರೋದಕ್ಕೆ ತೊಂದರೆ ಆಯಿತು. ಆದರೆ ಅವ್ರು ಹೇಳಿದ್ರು, ಈಗ ಉತ್ತರ ಭಾರತದಲ್ಲಿ ಬ್ರಾಹ್ಮಣರಿಗೆ ಅನೇಕ ಏನೋ ಲ್ಯಾಕ್ ಆಫ್ ಆಪರ್ಚುನಿಟಿ, ಅವಕಾಶಗಳು ಕಮ್ಮಿ ಆಗಿದೆ, ಅವರಲ್ಲಿ ಸಾಮರ್ಥ್ಯ ಇದೆ. ಆ ರೀತಿಯಾದಂಥ ಒಂದು ಸನ್ನಿವೇಶ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಬ್ರಾಹ್ಮಣರು ಎದುರಿಸ್ತಾ ಇದ್ದಾರೆ. ಬ್ರಾಹ್ಮಣರು ಅಷ್ಟು ಆರ್ಥಿಕವಾಗಿ ಶಕ್ತಿಯುತರಾಗಿಲ್ಲ. ಹಾಗಾಗಿ ಈ ಉತ್ತರ ಮತ್ತು ದಕ್ಷಿಣವನ್ನು ಒಂದು ಒಟ್ಟುಗೂಡಿಸಿ ನಮ್ಮ ಬ್ರಾಹ್ಮಣರನ್ನೆಲ್ಲ ಒಂದೇ ಒಂದು ವೇದಿಕೆಯ ಮೇಲೆ ಕರೀತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈಗೆಲ್ಲ ನೀವೆಲ್ಲ ಹೇಳಿದಾಗೆ ಈ ರೈತರ ಕೆಲಸವನ್ನು ಮಾಡಿಕೊಂಡಿರೋ ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಹಾಗಾಗಿ ಇದರ ಸಮಸ್ಯೆಗಳು ಬೇಕಾದಷ್ಟಿದೆ. ಅದು ಉತ್ತರ ಕನ್ನಡ ಭಾಗದಲ್ಲಂತೂ ಈ ಸಮಸ್ಯೆ ಹೆಚ್ಚು ತೀವ್ರವಾಗಿದೆ. ನಾವು ಇದ್ರ ಬಗ್ಗೆನೂ ಸಹ ಮಾಡಬೇಕಾದಂಥ ಕೆಲಸಗಳನ್ನು ಆಲೋಚನೆಯಲ್ಲಿದ್ದೀವಿ. ನಾವು ಇದಲ್ಲದೆ ನಾವು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಲ್ಲಿ ಒಂದು ಗಾಯತ್ರಿ ಒಂದು ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿರೋ ಬ್ರಾಹ್ಮಣರ ವಿಜ್ಞಾನಿಗಳೆಲ್ಲ ಸೇರಿ ಅದೊಂದು ಸಂಘವನ್ನು ಮಾಡಿಕೊಂಡಿದ್ರು. ಅಲ್ಲೂ ಕರೆದಿದ್ದರು, ನಾನು ಹೋಗಿದ್ದೆ. ನಾನು ಅವ್ರಿಗೆ ಹೇಳಿದೆ, ನಾವು ಒಂದು ರೀತಿಯಾದಂಥ
ಕೃಷಿ ವೇದಿಕೆಯನ್ನು, ಕೃಷಿಗೆ ಸಂಬಂಧಪಟ್ಟಂಥ ಒಂದು ವೇದಿಕೆಯನ್ನು ಮಾಡೋಣ. ಕೃಷಿಯಲ್ಲಿ ಯಾರ್ಯಾರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅವರಿಗೆ ನಮ್ಮ ವಿಜ್ಞಾನಿಗಳಿಂದ ಸಲಹೆ ಸೂಚನೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿದೆ. ಅದರಲ್ಲೂ ಸಹ ನಾವು ಮುಂದುವರಿಬೇಕಾದಂಥ ಒಂದು ಸಂದರ್ಭ ಇದೆ. ಈ ಕೃಷಿ ವೇದಿಕೆ ಅಂತಲೇ ಪ್ರಾರಂಭ ಮಾಡಿ ರಾಜ್ಯಾದ್ಯಂತ, ಅದು ಯಲ್ಲಾಪುರ, ಸಿರ್ಸಿ ಈ ಭಾಗದ ಜನಗಳಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ, ಅದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೃಷಿ ವೇದಿಕೆಯನ್ನು ಮಾಡಬೇಕು ಒಂದು ಆಲೋಚನೆ ಇದೆ. ಅದರಲ್ಲಿ ಸಹ ನಾವು ಮಾಡಬೇಕಾದಂಥ ಕೆಲಸಗಳು ಬೇಕಾದಷ್ಟಿವೆ. ಹೀಗಾಗಿ ನಾವು ಒಂದು ಸಂಘಟನೆ ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಅನೇಕರಿದ್ದಾರೆ. ಅವರಲ್ಲಿ ನಾವು ಬ್ರಾಹ್ಮಣರಿಗೆ ನಾವು ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ತುಡಿತ ಇದೆ. ಆದರೆ ಅದನ್ನು ಸರಿಯಾದಂಥ ಅವರಿಗೆ ಪರಸ್ಪರ ಅವರನ್ನು ಉಪಯೋಗಿಸ್ಕೊಂಡು ಆ ಒಂದು ಸಂಘಟನೆಗೆ ನಾವು ಕೆಲಸವನ್ನು ತೆಗೆದುಕೋಬೇಕಾದಂಥ ಕೆಲಸಗಳನ್ನು ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ನಾವು ಇತ್ತೀಚೆಗೆ ತಾನೇ ಮಹಿಳಾ ಸಮಾವೇಶವನ್ನು ಮಾಡಿದ್ವಿ. ಮಹಿಳೆಯರು ರಾಜ್ಯಾದ್ಯಂತ ಬಹಳ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು. ನಿಮ್ಮಲ್ಲೂ ಸಹ ನಿರ್ಮಲಾ ಹೆಗಡೆಯವರು, ಎರಡು ನಿರ್ಮಲಾ ಹೆಗಡೆಯವರು ಮತ್ತು ಎಲ್ಲರೂ ಸಹ ಬಹಳ ಒಂದು ಭಾಗವಹಿಸಿ ಎಲ್ಲ ರಾಜ್ಯದಲ್ಲೂ ಇವತ್ತು ಮಹಿಳೆಯರಲ್ಲಿ ಒಂದು ಸಂಚಲನ ಆಗಿದೆ. ಚಿತ್ರದುರ್ಗದಲ್ಲಿ ನಿನ್ನೆ ತಾನೇ ಚಿತ್ರದುರ್ಗಕ್ಕೆ ಹೋಗಿದ್ದೆ. ಈ ಚಿತ್ರದುರ್ಗದಲ್ಲಿ ಬ್ರಾಹ್ಮಣರ ಸಂಖ್ಯೆ ಬಹಳ ಕಮ್ಮಿ ಇದೆ. ಅಲ್ಲಿ ಮಹಿಳಾ ಸಂಘಟನೆಯವರು ಸೇರಿ ನಾವು ಮಹಿಳಾ ಸಂಘಟನೆ ಮಾಡಬೇಕು, ಇದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡಿ ಅಂದರು. ಧಾರಾಳವಾಗಿ ಮಾಡಿ ಈ ಸಂಘಟನೆಯನ್ನು ಮಾಡಿ ಅಂತ. ಸಾಗರದಲ್ಲಿ ಈ ಹವ್ಯಕ ಮಹಿಳೆಯರೇ ಸೇರಿ ಒಂದು ಸಹಕಾರಿ ಸಂಸ್ಥೆಯನ್ನು ಮಾಡಿದ್ದಾರೆ. ನೀವು ಅದರ ಬಗ್ಗೆಯೂ ಸಹ ಯೋಚನೆ ಮಾಡಿ. ಸಾಗರದಲ್ಲಿ ಒಂದು ಹವ್ಯಕ ಮಹಿಳೆಯರೇ ಸೇರಿ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಲ್ಲೂ ಸಹ ದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ.